ಆತ್ಮೀಯರೇ ನಮಸ್ಕಾರ. ಈ ನೇಸರ ಯುವಕ ಮಂಡಲವು ದಶಪ್ರಣತಿ ಎಂಬ ದಶಮಾನೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವು ಕೇವಲ ಒಂದೆರಡು ದಿನದ ವಿಜೃಂಭಣೆಗೆ ಮಾತ್ರ ಮೀಸಲಾಗದೆ ಹಲವಾರು ಸಮಾಜಮುಖಿ ಶಾಶ್ವತ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಒಂದು ವಿಭಿನ್ನವಾದ ಸಂಘಟನೆಯಾಗಿ ಗುರುತಿಸಿಕೊಳ್ತಾ ಇದೆ. ಇದು ನಮ್ಮ ಊರಿನ ಒಂದು ಸಂಘಟನೆ ಅಂತ ಹೇಳುವಂಥದ್ದು ನಮಗೆ ತುಂಬ ಸಂತೋಷದ ವಿಚಾರ. ಪ್ರತಿಯೊಂದು ಕಾರ್ಯದಲ್ಲಿಯೂ ಶಾಶ್ವತವಾಗಿ ಯಾವುದಾದರೂ ಒಂದು ಸಮಾಜಕ್ಕೆ ನೆರವಾಗುವಂತಹ ಅನೇಕ ಯೋಜನೆಗಳನ್ನು ಇದು ಹಮ್ಮಿಕೊಂಡಿದೆ. ಈ ದಶಪ್ರಣತಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ಸುಗೊಳಿಸುವಂತೆ ತಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸುತ್ತಾ, ಈ ದಶಪ್ರಣತಿಯು ಶತಪ್ರಣತಿ, ಸಹಸ್ರ ಪ್ರಣತಿ, ಅನಂತ ಪ್ರಣತಿಯಾಗಿ ಪ್ರಜ್ವಲಿಸುವಂತೆ ತಾಯಿ ಜಲದುರ್ಗೆ ಮತ್ತು ಗ್ರಾಮದ ಎಲ್ಲ ದೈವ ದೇವರುಗಳು ಹರಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ನೇಸರ ಯುವಕ ಮಂಡಲ ಮುಕ್ಕೂರು ಪೆರ್ವಾಜೆ ಇದೊಂದು ದಶಪ್ರಣತಿ ಕಾರ್ಯಕ್ರಮ. ಇದೊಂದು ನಮ್ಮ ಊರಿನ ಒಂದು ಒಳ್ಳೆಯ ಯುವಕ ಮಂಡಲ. 10 ವರ್ಷಗಳಲ್ಲಿ ಹಲವಾರು ಯೋಜನೆಗಳಾಗಿ ಮಾಡಿ ಅದನ್ನು ಅನುಷ್ಠಾನಗೊಳಿಸಿಕೊಂಡು ಇವತ್ತು 10ನೇ ವರ್ಷದಲ್ಲಿ ಬಹಳ ಸಂಭ್ರಮದಿಂದ ಆಚರಿಸಿದೆ. ಹಾಗಾಗಿ ದಶಪ್ರಣತಿ ಅಂತೇಳಿ ಈ ದಶಪ್ರಣತಿಯ ಕಾರ್ಯಕ್ರಮವೂ ಕೂಡ ಆಗಿ ಹಲವಾರು ಯೋಜನೆ ಶಾಶ್ವತ ಯೋಜನೆಗಳಿಗೋಸ್ಕರ ಎಲ್ಲರಿಗೂ ನಿರೀಕ್ಷೆಗೂ ಮೀರಿದಂತಹ ಒಬ್ಬರಿಗೆ ಶಾಶ್ವತ ಮನೆಯನ್ನು ನಿರ್ಮಾಣ ಮಾಡುವಂಥ ಯೋಜನೆ ಇದೆ. ಇಂಥ ಹಲವಾರು ಯೋಜನೆಗಳು ಸಾಂಸ್ಕೃತಿಕ ಹಾಗೂ ಎಲ್ಲ ರೀತಿಯಲ್ಲಿ ಕೂಡ ಈ ನೇಸರ ಯುವಕ ಮಂಡಲ ಒಳ್ಳೆಯ ರೀತಿಯಲ್ಲಿ ನಡೆಸಿ ಬಂದಿದೆ. ಹೀಗೆ ಮುಂದೆಯೂ ಕೂಡ ಅವರ ಮೇಲೆ ಆ ಜಲದುರ್ಗ ದೇವಿ, ಮಹಾಗಣಪತಿ ಎಲ್ಲ ದೈವ ದೇವರುಗಳ ಅನುಗ್ರಹ ಸದಾ ಅದರ ಮೇಲೆ ಇರಲಿ. ಆ ಯಶಸ್ಸು ನಮ್ಮ ಊರಿನ ಯಶಸ್ಸು ಆ ನೇಸರ ಯುವಕ ಮಂಡಲ ಮುಖಾಂತರ ಪ್ರಜ್ವಲಿಸಲಿ. ಈ ದಶ ದಿಕ್ಕುಗಳಲ್ಲಿ ಹರಡಿ ಇನ್ನೂ ಕೂಡ ಹೆಚ್ಚಿನ ಯೋಜನೆಗಳು ಮಾಡಿಕೊಳ್ಳುವಂಥ ಕಾರ್ಯಕ್ರಮ ಮೂಡಿಸುವಂಥ ಶಕ್ತಿಯನ್ನು ಭಕ್ತಿಯನ್ನು ಆ ಜಲದುರ್ಗ ದೇವಿ ಆದಿಯಾಗಿ ಎಲ್ಲ ದೈವ ದೇವರು ಅನುಗ್ರಹಿಸಲಿ ಅಂತ ಹೇಳುತ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರನ್ನು ಆಮಂತ್ರಿಸುತ್ತೇನೆ. ಇದೇ ನಮ್ಮ ಈ ನೇಸರ ಯುವಕ ಮಂಡಲದವರು ಇವತ್ತೀಗ ದಶಪ್ರಣತಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ನಾವು ಬರುವ ಜನವರಿ 10 ಮತ್ತು 11ನೇ ತಾರೀಕಿನಂದು ಬಹಳ ವೈಭವವಾಗಿ ಮುಕ್ಕೂರು ಶಾಲಾ ಹೊಸ ಪರಿಸರದಲ್ಲಿ ಆಚರಣೆ ಮಾಡಲಿಕ್ಕೆ ನಿಶ್ಚಯಿಸಿ ಅದೇ ಪ್ರಕಾರವಾಗಿ ಇವತ್ತಿಗೆ ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮದ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ಅದರ ಅಧ್ಯಕ್ಷರಾದ ಡಾಕ್ಟರ್ ನರಸಿಂಹ ಶರ್ಮರು. ಹಾಗೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಬಹಳ ಯಶಸ್ವಿಯಾಗಿ ಇದನ್ನು ನೆರವೇರಿಸಿಕೊಳ್ಳುವಲ್ಲಿ ತುಂಬ ಮನಸ್ಸಿನ ಸಹಕಾರ ಕೊಟ್ಟು ಬರಬೇಕು ಅಂತೇಳಿ ನಾನು ಸಮಿತಿಯಲ್ಲಿ ಒಬ್ಬ ಉಪಾಧ್ಯಕ್ಷನಾಗಿ ಪದಾಧಿಕಾರಿಯಾಗಿ ತಮ್ಮೆಲ್ಲರಿಗೂ ಕೇಳ್ತೇನೆ. ಹಾಗೆ ನಮ್ಮ ನೇಸರ ಯುವಕ ಮಂಡಲ ಅಂತ ಹೇಳಿದರೆ ಅದರ ಬಗ್ಗೆ ನಾನೊಂದು 2 ಮಾತು ಆಡದೇ ಇದ್ದರೆ ನಂದು ತಪ್ಪಾಗ್ತದೆ. ಯಾಕಂತ ಹೇಳಿದರೆ ವರ್ಷದಿಂದ ವರ್ಷಕ್ಕೆ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡು ಬಂದು ನಮ್ಮ ಈ ಪರಿಸರದಲ್ಲಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಯುವಕ ಮಂಡಲಗಳಿಗೆ ಒಂದು ಮಾದರಿಯಾದ ಆದರ್ಶವಾದಂಥ ಒಂದು ಸಂಸ್ಥೆಯಾಗಿದೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಅದೇ ಈ ಸಲ ಅವರು ಒಂದು ಶಾಶ್ವತವಾಗಿ ಉಳಿಯುವಂಥ ಒಂದು ಮನೆ ನಿರ್ಮಾಣ, ಬಡವರಿಗೆ ಟರ್ಪಲ್ನಲ್ಲಿ ವಾಸ ಮಾಡಿಕೊಂಡಿರುವಂಥ ಮನೆಯಲ್ಲಿ ವಾಸ್ತವ್ಯ ಇರುವಂಥ ವ್ಯಕ್ತಿಗಳಿಗೆ ಶಾಶ್ವತವಾಗಿ ಮನೆ ನಿರ್ಮಿಸುವಂಥ ಒಂದು ಕಾರ್ಯವನ್ನು ಕೈಗೊಂಡಿರುವುದು ನಮಗೆಲ್ಲ ಬಹಳ ಒಂದು ಸಂತೋಷದ ಮತ್ತು ಅಭಿಮಾನದ ವಿಷಯವಾಗಿದೆ. ಅದಕ್ಕೆಲ್ಲ ನಾವು ನಮ್ಮ ಸಂಪೂರ್ಣ ಸಹಕಾರ ಕೊಟ್ಟು ಈ ಕಾರ್ಯವನ್ನು ಯಶಸ್ವಿ ಮಾಡ್ತೇವೆ. ಹಾಗೆ ನಮಗೆ ಇವತ್ತು ಶುಕ್ರವಾರ ಜಲದುರ್ಗ ದೇವಿಯ ಸಮ್ಮುಖದಲ್ಲಿ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಆಹ್ವಾನಿಸಿದ್ದೇವೆ. ಅದಕ್ಕೆಲ್ಲರೂ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮನ್ನೆಲ್ಲ ಕೇಳಿಕೊಳ್ಳುತ್ತೇನೆ. ಸುಮಾರು 10 ವರ್ಷಗಳ ಹಿಂದೆ ಕಾನೂರು ದಿವಂಗತ ತಿರುಮಲೇಶ್ವರ ಭಟ್ ಇವರ ದಿವ್ಯಾವಸ್ಥೆಯಿಂದ ಉದ್ಘಾಟನೆ ಆಗಿದ್ದಂಥ ನೇಸರ ಯುವಕ ಮಂಡಲವು 10 ಹಲವು ಕಾರ್ಯಕ್ರಮಗಳೊಂದಿಗೆ ಇವತ್ತು 10ನೇ ವರ್ಷದ ಹೊಸ್ತಿನಲ್ಲಿದ್ದೇವೆ. ಈ ಹೊಸ್ತಿನಲ್ಲಿರುವಂಥ ಈ ಸಂದರ್ಭದಲ್ಲಿ ನಮ್ಮ ನೇಸರ ಯುವಕ ಮಂಡಲದ ಸದಸ್ಯರು ಒಂದು ಶಾಶ್ವತ ಯೋಜನೆಯಾಗಿ ಒಂದು ಆಸಕ್ತ ಮಹಿಳೆಗೆ ಮತ್ತು ಪುಟ್ಟ ಮಕ್ಕಳಿಗೆ ಒಂದು ಮನೆ ನಿರ್ಮಿಸುವಂಥ ಕಾರ್ಯಕ್ರಮವನ್ನು ಹಾಗೂ ಅಂಗನವಾಡಿ ಕೇಂದ್ರಕ್ಕೆ ಒಂದು ಹೂದೋಟ ರಚನೆ ಮತ್ತು ಹಲವು ಕಾರ್ಯಕ್ರಮಗಳು ಆಯೋಜಿಸುವ ಮುಖಾಂತರ ಇವತ್ತು ನಮ್ಮ ದಶಪ್ರಣತಿ ಕಾರ್ಯಕ್ರಮವನ್ನು ನಾವು ಸಂಘಟಿಸಿವೆ. ಈ ಕಾರ್ಯಕ್ರಮಕ್ಕೆ ಅಂದರೆ ಆಸಕ್ತ ಮಹಿಳೆ ಅಂದರೆ ಆ ಮಹಿಳೆ ಅವಳಿಗೆ ಟರ್ಪಲ್ನಲ್ಲಿ ವಾಸ್ತವ್ಯ ಇದ್ದಂಥ ಮಹಿಳೆಯನ್ನು ಈಗ ಬೇರೆ ಟರ್ಪಲ್ ಮನೆಯಲ್ಲಿ ವಾಸ್ತವ್ಯ ಮಾಡಿ ಅವಳಿಗೆ ಹೊಸ ಮನೆ ನಿರ್ಮಿಸುವಂಥ ಕಾರ್ಯಕ್ರಮ ಮಾಡಿದ್ದೇವೆ.
ಇದಕ್ಕೆ ಸಹ ಊರಿನ ಎಲ್ಲ ನಾಗರಿಕರು ಸಹಾಯ ನೀಡಿ ಎಲ್ಲ ನಾಳ್ದು ನಡೆಯುವಂಥ 10 ಮತ್ತು 11ನೇ ತಾರೀಕು ನಡೆಯುವಂಥ ದಶಪ್ರಣತಿ ಕಾರ್ಯಕ್ರಮಕ್ಕೆ ಊರಿನ ಎಲ್ಲರೂ ಸಹಕಾರ ನೀಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಗೌರವ ಅಧ್ಯಕ್ಷ ನೆಲೆಯಲ್ಲಿ ನಾನು ಊರಿನ ಎಲ್ಲರ ಕೇಳಿಕೊಳ್ತಾ ಇದ್ದೀನಿ. ನೇಸರ ಯುವಕ ಮಂಡಳ ಮುಕ್ಕೂರು ತಿನ್ನ ಆಶ್ರಯಟ್ಟು 10ನೇ ವರ್ಷದ ದಶಪ್ರಣತಿ ಕಾರ್ಯಕ್ರಮ ನಡೆಪಾರಂಡು ಇದಕ್ಕೆ ಮಾಂತೆಲ್ಲ ನೇಸರ ಯುವಕನ ಸದಸ್ಯರೆಲ್ಲ ಗೌರವ ಅಧ್ಯಕ್ಷರ ಮಾಂತೆರ ಸಹಕಾರ ಹೊಂದಿಲ್ಲ ಜನ ಇಂಥ 10ನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮಕ್ಕೂ ಮಾಂತೆಲ್ಲ ಸಹಕಾರ ಕೊರತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ಮಾಂತೆರಗಳಿಗೆ ಕೈ ಮುಗಿದು ವಿನಂತಿ ಮಾಡ್ತಂದಿಲ್ಲ. ಇಂದು ನಾವು ನೇಸರ ಯುವಕ ಮಂಡಲ ಮುಕ್ಕೂರು ಇದರ 10ನೇ ವರ್ಷದ ಸಂಭ್ರಮದ ಆಚರಣೆಯ ಪ್ರಯುಕ್ತ ದಶಪ್ರಣತಿ ಹಾಗೂ ಶಾಶ್ವತ ಯೋಜನೆಗಳ ಲೋಕಾರ್ಪಣೆಯ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನು ಇದೀಗ ಶ್ರೀ ಜಲದುರ್ಗಾದೇವಿ ದೇವಸ್ಥಾನ ಪೆರುವಾಜೆಯಲ್ಲಿ ಇದೀಗ ಬಿಡುಗಡೆ ಮಾಡಿದ್ದೇವೆ. ಈ ದಶಪ್ರಣತಿ ಕಾರ್ಯಕ್ರಮ ನೇಸರ ಯುವಕ ಮಂಡಲ 10ನೇ ವರ್ಷದ ಸಂಭ್ರಮಕ್ಕಾಗಿ ಆಯೋಜಿಸುತ್ತಿದೆ. ನೇಸರ ಯುವಕ ಮಂಡಲ ಒಂದು ಅತ್ಯಂತ ಕ್ರಿಯಾಶೀಲವಾದ ಯುವಕ ಮಂಡಲ. ಇದು ನಮ್ಮ ಮುಕ್ಕೂರಿಗೆ, ನಮ್ಮ ಗ್ರಾಮಕ್ಕೆ ಅತ್ಯಂತ ಹೆಮ್ಮೆಯ ಯುವಕ ಮಂಡಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಯುವಕ ಮಂಡಲ ಕಳೆದ 10 ವರ್ಷದಿಂದ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮ, ಊರಿನವರಿಗೆ ನೆರವಾಗುವಲ್ಲಿ ಬಹಳ ಮುಂದುವರಿದು ಪ್ರತಿ ಊರಿನಲ್ಲಿ ಎಲ್ಲಿ ತಮ್ಮ ನೆರವು ಬೇಕು ಅಲ್ಲಿಗೆ ಈ ಯುವಕ ಮಂಡಲ ಸದಾ ಸಿದ್ಧವಾಗಿ 10 ಹಲವು ಸಮಾಜಮುಖಿ ಕಾರ್ಯಕ್ರಮವನ್ನು ನಿರಂತರವಾಗಿ ಹಮ್ಮಿಕೊಂಡು 60ಕ್ಕೂ ಮಿಕ್ಕು ಕಾರ್ಯಕ್ರಮವನ್ನು ಕಳೆದ 10 ವರ್ಷದಲ್ಲಿ ಹಮ್ಮಿಕೊಂಡಿದೆ. ಅದೇ ರೀತಿ ಜನರನ್ನು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನು ಒಟ್ಟುಗೂಡಿಸಿ 10 ಹಲವನ್ನು ತುಂಬ ಕಾರ್ಯಕ್ರಮವನ್ನು ಮಾಡಿ ಇಲ್ಲಿಯ ಊರಿನ ಪ್ರೀತಿಯನ್ನು ಈ ನೇಸರ ಯುವಕ ಮಂಡಲ ಗಳಿಸಿಕೊಂಡಿದೆ. ಅದಕ್ಕೆ ಊರಿನವರ ಸಹಕಾರ ಹಾಗೂ ಗೌರವಾಧ್ಯಕ್ಷರಾದ ಜಗನ್ನಾಥ ಪೂಜಾರಿಯವರ ಮಾರ್ಗದರ್ಶನ ಹಾಗೂ ಎಲ್ಲ ಊರ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಯುವಕ ಮಂಡಲವು ತನ್ನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಈಗ ಮಾಡ್ತಾ ಇದೆ. ಅದಕ್ಕೆ ಬೆನ್ನೆಲುಬಾಗಿ ಆ ನೇಸರ ಯುವಕ ಮಂಡಲದ ಎಲ್ಲ ಕಾರ್ಯಕರ್ತರು ಹೆಗಲಿಗೆ ಹೆಗಲು ಕೊಟ್ಟು ಈಗ ಅನೇಕ ಉತ್ತಮ ಕೆಲಸವನ್ನು ಹಮ್ಮಿಕೊಂಡಿದೆ. ಈಗ ಈ ದಶಪ್ರಣತಿಯ ಸಂದರ್ಭದಲ್ಲಿ ಕಳೆದ 1-2 ತಿಂಗಳಿಂದ ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಹಾಗೆ ನಾಡಿದ್ದು ಜನವರಿ 10ನೇ ತಾರೀಕು ಶನಿವಾರ ಹಾಗೂ 11ನೇ ತಾರೀಕು ಆದಿತ್ಯವಾರ ಮುಕ್ಕೂರು ಶಾಲಾ ವಠಾರದಲ್ಲಿ ದಶಪ್ರಣತಿ ಹಾಗೂ ಶಾಶ್ವತ ಯೋಜನೆಗಳ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಕೈ ಜೋಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇನೆ.